ಮಾಲ್ತಿ ಇಂಚರ ಮತ್ತೆ ಆರ್ಯನ್ನ ಪದೇ ಪದೇ ನೋಡ್ತಿದ್ಲು. ಯಾಕೋ ಗೊತ್ತಿಲ್ಲ, ಅವಳಿಗೆ ಆರ್ಯನ್ ನೋಡಿದ್ರೆ ಸಂಗಮ್ನ ನೋಡ್ದಂಗ ಆಗ್ತಿತ್ತು. ಸಂಗಮ್ ಚಿಕ್ಕ ವಯಸ್ಸಲ್ಲಿ ಹೇಗಿದ್ನೋ ಅವರಿಗೆ ಆರ್ಯ ಹಾಗೆ ಕಾಣಿಸ್ತಿದ್ದ. ಅವರಿಗೆ ಸಂಗಮ್ ಹತ್ರ ಏನ್ ಕೇಳ್ಬೇಕು, ಎಲ್ಲಿಂದ ಕೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಸಂಗಮ್ ಕೊಟ್ಟಿದ್ದ ಸಣ್ಣ ಇಂಟ್ರೊಡಕ್ಷನ್ ಇಂದ ಅವಳಿಗೆ ಇಂಚರ ಮತ್ತೆ ಆರ್ಯ ಇನ್ಮುಂದೆ ಸಂಗಮ್ ಫ್ಯಾಮಿಲಿ ಅನ್ನೋದು ಗೊತ್ತಾಯ್ತು. ಇದು ಅವಳಿಗೆ ಖುಷಿನೂ ಆಯ್ತು. ಒಂದ್ ಕಡೆ ಸಂಗಮ್ ಮನೆಗ್ ಬಂದ್ಮೇಲೆ ಅವನಿಗೆ ಆರ್ಯನ್ ಸೇಫ್ಟಿ ಆಗ್ಲಿ, ಅವನ್ ಅಪ್ಪ ಅಮ್ಮನ್ ಒತ್ತಾಯದ ಬಗ್ಗೆ ಆಗ್ಲಿ ಯಾವುದೇ ಟೆನ್ಷನ್ ಇರ್ಲಿಲ್ಲ. ಇನ್ನೊಂದ್ ಕಡೆ ಇಂಚರಾಗೂ ಆರ್ಯನ್ ಖುಷಿ ಜೊತೆ ತನ್ನ ಪರ್ಸನಲ್ ಲೈಫ್ ಮೇಲೂ ಫೋಕಸ್ ಮಾಡ್ಬೇಕಿತ್ತು. ಅವಳಿಗೆ ಸಂಗಮ್ಮಿಂದ ಏನೂ ಬೇಕಿರ್ಲಿಲ್ಲ, ಮತ್ತೆ ಅವನಿಂದ ಯಾವುದೇ ತರದ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಅಷ್ಟು ದೊಡ್ಡ ಮನೆ ನೋಡಿ ಅವಳಿಗೆ ಸರ್ಪ್ರೈಸ್ ಆಯ್ತು. ಅವಳಲ್ಲಿರೋ ಸಣ್ಣ ಯೋಚನೆನೂ ಇಂಚರ ಮಾಡ್ಲಿರ್ಲಿಲ್ಲ. ಇಂಚರ ಆ ಮನೆ ವೈಭವನ ನೋಡ್ತಾ ಅವಳು ಲೋಕದಲ್ಲೇ ಕಳೆದೋಗಿದ್ಲು. ಸಂಗಮ್ ಆಗ, ನಿನಗೆ ಮತ್ತೆ ಆರ್ಯಂಗೆ ಏನೇ ಬೇಕಿದ್ರು ಮಾಲ್ತಿ ಆಂಟಿಗೆ ಹೇಳಿ, ಅವಳು ಎಲ್ಲ ನೋಡ್ಕೋತಾಳೆ ಅಂತ ಹೇಳ್ದ. ಹೌದು ಹೌದು, ಖಂಡಿತ. ನಾನು ಇಲ್ಲಿ ಇರ್ಬೇಕಾದ್ರೆ ನಿಮ್ಗೆ ಮತ್ತೆ ಪುಟ್ಟಂಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ, ಆರಾಮಾಗಿರ್ತೀರಾ. ಬಾರೋ ಪುಟ್ಟ ಅಂತ ಮಾಲ್ತಿ ಇಂಚರ ಮತ್ತೆ ಆರ್ಯನ್ ಕೈ ಹಿಡ್ಕೊಂಡು ಒಳಗಡೆ ಹೋದ್ಲು. ಇಂಚರಾಗೆ ಅವಳ ಪ್ರೀತಿ ಕಾಳಜಿ ತುಂಬಾ ಇಷ್ಟ ಆಯ್ತು. ಅವಳಿಗೆ ತನ್ನ ಹತ್ರದವರು ಯಾರನ್ನೋ ಮೀಟ್ ಮಾಡ್ದಂಗೆ ಅನ್ನಿಸ್ತು. ಆದ್ರೆ ಅದೇ ಸಮಯಕ್ಕೆ ಅವಳಿಗೆ ಇದು ನಿಜವಾದ ಮದುವೆ ಅಲ್ಲ, ಇಲ್ಲಿ ಎಕ್ಸ್ಪೆಕ್ಟೇಷನ್ ಆಗ್ಲಿ ಎಮೋಷನ್ ಆಗ್ಲಿ ಯಾವುದೂ ಇಲ್ಲ ಅನ್ನೋದು ಒಂದೇ ಓಡ್ತಿತ್ತು. ಮಾಲ್ತಿ ಆಂಟಿ ಮದ್ವೆನ ಈ ತರ ಸೆಲೆಬ್ರೇಟ್ ಮಾಡ್ತಿದ್ದಿದ್ ನೋಡಿ ಅವಳಿಗೆ ಗಿಲ್ಟಿ ಫೀಲ್ ಆಯ್ತು. ಆದ್ರೆ ಮಾಲ್ತಿಗೆ ಇಂಚರ ಸೈಲೆಂಟ್ ನೇಚರ್ ಮತ್ತು ಅವಳ ಸಿಂಪ್ಲಿಸಿಟಿ ನೋಡಿ ತುಂಬಾ ಇಂಪ್ರೆಸ್ ಆಯ್ತು. ಇಂಚರ ಫೇರ್ ಮುಖ, ಲಾಂಗ್ ಹೇರ್, ಅವಳ ಕಿವಿಲಿರೋ ಜುಮ್ಕಿ, ಅವಳ ಹಣೆಯಲ್ಲಿಟ್ಟಿದ್ ಬೊಟ್ಟು ಎಲ್ಲ ಅವಳ ಬ್ಯೂಟಿನ ಹೆಚ್ಚು ಮಾಡ್ತಿತ್ತು. ಮಾಲತಿ ಅವಳನ್ನೇ ನೋಡ್ತಾ ಸಂಗಮ್ಗೆ ಇವಳು ತುಂಬಾ ಒಳ್ಳೆ ಜೋಡಿ ಅಂತ ಖುಷಿ ಪಡ್ತಿದ್ಲು. ಈ ತರ ಇರೋ ಹುಡುಗಿನೇ ತಾನು ಕನ್ಸ್ನಲ್ಲಿ ಸಂಗಮ್ ಕಂಡಿದ್ದೆ ಅಂತ ಅನ್ಕೊಂಡ್ಲು. ಸ್ವಲ್ಪ ಮುಂದೆ ಹೋದ್ಮೇಲೆ ಬಲ್ಗಡೆ ಇದ್ದಿದ್ ಒಂದ್ ರೂಮ್ ಡೋರ್ ಓಪನ್ ಮಾಡಿ ಮಾಲತಿ ಇಂಚರ ಮತ್ತೆ ಆರ್ಯನ್ನ ಒಳಗ್ ಕರ್ಕೊಂಡ್ ಹೋದ್ಲು. ಅಲ್ಲಿರೋ ಲೈಟ್ ಆನ್ ಮಾಡಿ ಆರ್ಯನ್ನ ಕೆಳಗಿಳಿಸ್ತಾ, ಇದು ಸಂಗಮ್ ರೂಮ್ ಅಂತ ಹೇಳಿದ್ರು. ಈ ರೂಮ್ ತುಂಬಾ ದೊಡ್ಡದಾಗಿತ್ತು, ಆದ್ರೆ ಇಂಚರಾಗೆ ಅದು ಸ್ವಲ್ಪ ಡಲ್ ಆಗಿ ಕಾಣಿಸ್ತಿತ್ತು. ಆ ರೂಮ್ಗೆ ಕಾಲಿಟ್ಟ ತಕ್ಷಣ ಅದು ಸಂಗಮ್ ತರ ಕಲರ್ಲೆಸ್ ಅಂತ ಅವಳಿಗೆ ಗೊತ್ತಾಯ್ತು. ಅವಳಿಗೆ ಮಾಲ್ತಿಗೆ ತಾನ್ ಸಂಗಮ್ ಜೊತೆ ಈ ರೂಮ್ನಲ್ಲಿ ಇರಲ್ಲ ಅಂತ ಹೇಗ್ ಹೇಳೋದು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಆಂಟಿ, ಇಂಚರ ಸ್ವಲ್ಪ ದಿನ ಗೆಸ್ಟ್ ರೂಮ್ನಲ್ಲಿರ್ತಾಳೆ. ನನ್ ರೂಮ್ಗೆ ಸ್ವಲ್ಪ ಚೇಂಜಸ್ ಮಾಡ್ಬೇಕಾಗಿದೆ. ಡಿಸೈನ್ ಮತ್ತೆ ಸುಮಾರು ಕೆಲ್ಸ ಎಲ್ಲ ಪೆಂಡಿಂಗ್ ಇದೆ. ಇದೆಲ್ಲ ಆಗೋಕೆ ಸ್ವಲ್ಪ ದಿನ ಆಗತ್ತೆ. ಸೊ ಅಲ್ಲಿ ತನಕ ಸಂಗಮ್ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತಿದ್ದ. ಇಂಚರಾಗೆ ಅವ್ನ್ ಏನ್ ಹೇಳಕ್ ಹೊರಟಿದ್ದಾನೆ ಅಂತ ಅರ್ಥ ಆಯ್ತು. ಅವಳು ಅವನ್ಗೆ ಸಪೋರ್ಟ್ ಮಾಡ್ಬೇಕು ಅಂತ, ಹೌದು ಆಂಟಿ, ಆಕ್ಚುಲಿ ಸಂಗಮ್ ಹೇಳ್ತಿರೋದು ಕರೆಕ್ಟ್ ಆಗಿದೆ ಅಂದ್ಲು. ಮಾಲ್ತಿ ಇದನ್ ಕೇಳಿ ಏನು ಪ್ರಶ್ನೆ ಮಾಡ್ದೆ ತಲೆ ಆಡ್ಸಿ ಆರ್ಯನ್ ಕೈ ಹಿಡ್ಕೊಂಡು, ಬಾಪುಟ ಈಗ ನಿನ್ ರೂಮ್ ನೋಡೋಣ ಅಂತ ಅವನನ್ನ ಕರ್ಕೊಂಡ್ ಹೋದ್ಲು. ಯಹೇ ಎಸ್ ಫ್ರೆಂಡ್, ಇವಾಗ ನನ್ ರೂಮ್ ನೋಡಕ್ ಹೋಗೋಣ ಅಂತ ಆರ್ಯ ಖುಷಿಯಲ್ಲಿ ಹೇಳ್ದ. ಅವನ್ ಖುಷಿ ನೋಡಿ ಇಂಚರ ಮತ್ತೆ ಸಂಗಮ್ ಒಬ್ರನ್ನೊಬ್ರು ನೋಡ್ಕೊಂಡು ಸ್ಮೈಲ್ ಮಾಡಿದ್ರು. ಮಾಲ್ತಿ ಆರ್ಯನ್ ಕರ್ಕೊಂಡು ಮುಂದೆ ಹೋದ್ಲು. ಇಂಚರ ಮತ್ತೆ ಸಂಗಮ್ ಇಬ್ರೇ ಸಂಗಮ್ ರೂಮ್ನಲ್ಲಿದ್ರು. ಅವ್ರ ಮಧ್ಯೆ ಯಾವುದೇ ಮಾತುಕತೆ ಆಗ್ಲಿ ಭಾವನೆಗಳಾಗ್ಲಿ ಇರ್ಲಿಲ್ಲ. ಅವ್ರ ಮಧ್ಯೆ ಒಂದು ದೊಡ್ಡ ಸೈಲೆನ್ಸ್ ಇತ್ತು. ಅದನ್ನ ಇಬ್ರಿಗೂ ಮರೆಯೋಕೆ ಇಷ್ಟ ಇರ್ಲಿಲ್ಲ. ಸ್ವಲ್ಪ ಹೊತ್ತು ಇಬ್ರು ಆ ರೂಮನ್ನ ನೋಡ್ಕೊಂಡಿದ್ರು. ಕೊನೆಗೆ ಸಂಗಮ್ ತನ್ನ ಸೈಲೆನ್ಸ್ನ ಮುರಿದು, ಸೊ ನನಗೆ ಒಂದಷ್ಟು ಮೀಟಿಂಗ್ಸ್ ಅಟೆಂಡ್ ಮಾಡೋಕಿದೆ, ನಾನು ಆಫೀಸಿಗೆ ಹೊರಡ್ತೀನಿ. ನಿನಗೇನೇ ಬೇಕಿದ್ರು ಮಾಲ್ತಿ ಆಂಟಿನ ಕೇಳು, ಅವಳು ಹೆಲ್ಪ್ ಮಾಡ್ತಾಳೆ. ಇನ್ಮುಂದೆ ನೀನೇ ಎಲ್ಲ ಮ್ಯಾನೇಜ್ ಮಾಡ್ಕೊ, ಓಕೆನಾ? ಬಾಯ್ ಅಂತ ಇಂಚರಾಗ್ ಹೇಳಿ ಅವನು ಅವಳ ರಿಯಾಕ್ಷನ್ಗೂ ಕಾಯ್ದೆ ಅಲ್ಲಿಂದ ಹೊರಟೋದ. ಸಂಗಮ್ ಇವತ್ತು ಕೂಡ ಇಂಚರ ಹತ್ರ ಅವನ್ ಮೊದ್ಲು ಹೇಗ್ ಆರಗೆಂಟ್ ಮತ್ ಈಗೋಯಿಸ್ಟಿಕ್ ಆಗಿ ನಡ್ಕೊಳ್ತಿದ್ನೋ ಹಂಗೆ ಇದ್ದ. ಇಂಚರಾಗೆ ಅವನ್ ಆಕ್ಷನ್ ಇಂದ ಏನೂ ಆಗ್ಬೇಕಾಗಿರ್ಲಿಲ್ಲ. ಅದಕ್ಕೆ ಅವಳು ಯಾವ್ದಕ್ಕೂ ಕೇರ್ ಮಾಡ್ಲಿಲ್ಲ. ಸಂಗಮ್ ಆಫೀಸಿಗೆ ಹೋಗಿದ ತಕ್ಷಣ ಅವನು ಬ್ಯುಸಿ ಆಗೋದ. ಸ್ವಲ್ಪ ಹೊತ್ತು ಮಾಲ್ತಿ ಆಂಟಿ ರಿಯಾಕ್ಷನ್ ಮತ್ತವ್ರ ಖುಷಿ ಪಟ್ಟಿದ್ದು ಅವನ್ ಕಣ್ಮುಂದೆ ಬಂತು. ಆದ್ರೆ ಕಷ್ಟಪಟ್ಟು ಎಲ್ಲ ಮರ್ತು ಅವನ್ ಕೆಲ್ಸದ ಮೇಲೆ ಫೋಕಸ್ ಮಾಡ್ದ.
ಅರೇಂಜ್ ಆಗಿರೋ ಮೀಟಿಂಗ್ಸ್ನ ಪಿಕೆ ಜೊತೆ ಅಟೆಂಡ್ ಮಾಡಿ ಸಂಗಮ್ ಅವನ್ ಕ್ಯಾಬಿನ್ಗೆ ಬಂದಿದ್ ಕೂಡ್ಲೆ ಅವನ್ಗೆ ಅವನ್ ಫ್ರೆಂಡ್ ವಿಕ್ರಾಂತ್ ಅಲ್ಲಿ ಕೂತಿರೋದ್ ನೋಡಿ ಶಾಕ್ ಆಯ್ತು. ನೀನಾ? ಹಿಂದಿಂದ ವಿಕ್ರಾಂತ್ನ ಯೂನಿಫಾರ್ಮ್ನ ನೋಡಿ ಅದು ಅವನೇ ಆಗಿರ್ತಾನೆ ಅಂತ ಸಂಗಮ್ಗೆ ಗೊತ್ತಿತ್ತು. ಸಂಗಮ್ ಬ್ರೋ, ನಾನು ನಿನಗೋಸ್ಕರ ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀನಿ. ಒಂದ್ ಮಾತ್ ಹೇಳು, ನೀನ್ ನಿಜವಾಗ್ಲೂ ಮದ್ವೆ ಆದ್ಯಾ? ಬೇರೆ ಯಾವ ಮಾತು ಆಡ್ದೆ ವಿಕ್ರಾಂತ್ ಡೈರೆಕ್ಟ್ ಆಗಿ ಸಂಗಮ್ಗೆ ಈ ಪ್ರಶ್ನೆ ಕೇಳ್ದ. ಸಂಗಮ್ಗೆ ಶಾಕ್ ಆಯ್ತು. ಇಲ್ಲಿ ತನಕ ತನ್ನ ಫ್ಯಾಮಿಲಿ ಅವ್ರಿಗೆ ಅವನ್ ಮದ್ವೆ ಆಗಿರೋ ವಿಷಯ ಗೊತ್ತಿರ್ಲಿಲ್ಲ. ವಿಕ್ರಾಂತ್ಗ್ ಯಾರ್ ಹೇಳಿದ್ದು? ಮಾಲ್ತಿ ಆಂಟಿ ಈ ತರ ಗಾಸಿಪ್ ಮಾಡಲ್ಲ. ಇನ್ ಬೇರೆ ಯಾರ ಹತ್ರನೂ ವಿಕ್ರಾಂತ್ ನಂಬರ್ ಇಲ್ಲ. ಇನ್ನು ಇವನ್ ಹತ್ರ ಈ ನ್ಯೂಸ್ ಇಷ್ಟು ಬೇಗ ಹೇಗ್ ಬಂತು ಅನ್ನೋ ಈ ಎಲ್ಲಾ ಪ್ರಶ್ನೆಗಳು ಸಂಗಮ್ನ ಕಾಡ್ತಿದ್ವು. ಏಯ್ ಹೇಳೋ, ನನಗೆ ವಿಷಯ ಗೊತ್ತಾಗಿದ ತಕ್ಷಣ ನಾನ್ ಓಡ್ ಬಂದೆ. ನಾನ್ ಫೋನ್ ಮಾಡಿದ್ರೆ ನೀನು ಪಿಕ್ ಮಾಡ್ಲಿಲ್ಲ, ಅದಕ್ಕೆ ಈ ಯೂನಿಫಾರ್ಮ್ ಎಲ್ಲ. ಸಡನ್ ಆಗಿ ಮದ್ವೆ ಅಂತೆ, ಇದ್ ನಿಜಾನಾ? ವಿಕ್ರಾಂತ್ ಪ್ರಶ್ನೆಗಳು ಮುಗಿತಾನೇ ಇರ್ಲಿಲ್ಲ. ಸಂಗಮ್ ಆಶ್ಚರ್ಯದಲ್ಲಿ ನಿಂಗೆ ಹೇಗ್ ಗೊತ್ತಾಯ್ತು ಅಂತ ಕೇಳ್ದ. ಅದೆಲ್ಲ ಬಿಡು, ಇದು ನಿಜಾನಾ ಅಂತ ಫಸ್ಟ್ ಹೇಳು. ಅಂಡ್ ನಿನ್ಗೆ ಫ್ರೆಂಡ್ಶಿಪ್ ಅಂದ್ರೆ ಅರ್ಥ ಏನ್ ಗೊತ್ತಾ? ಐ ಮೀನ್, ಇದ್ ನಿಜ ಆಗಿದ್ರೆ ನೀನು ನಿನ್ ಫ್ರೆಂಡ್ಗೆ ಯಾವಾಗ ಹೇಳ್ಬೇಕು ಅಂತ ಇದ್ದೆ? ನೀನ್ ಇದನ್ ಮಾಡೋಕು ಮುಂಚೆ ಅಂತೂ ಹೇಳಿಲ್ಲ ತಾನೆ. ಈಗ ಯಾಕದನ್ನ ಮುಚ್ಚಿಡೋ ಪ್ರಯತ್ನ ಮಾಡ್ತಿದ್ಯಾ? ವಿಕ್ರಾಂತ್ಗೆ ಸಂಗಮ್ ಮೇಲೆ ತುಂಬಾ ಬೇಜಾರಾಗಿದ್ದು ಅವನ್ ಮಾತ್ನಲ್ಲಿ ಗೊತ್ತಾಗ್ತಿತ್ತು. ನೀನ್ ಫಸ್ಟು ಆರಾಮಾಗ್ ಕೂತ್ಕೋ ಅಂತ ಸಂಗಮ್ ವಿಕ್ರಾಂತ್ಗೆ ಸಮಾಧಾನ ಮಾಡೋಕ್ ಹೋದ. ನನ್ ಆಂಟಿ ಒಬ್ರು ಕೋರ್ಟಲ್ಲಿ ಕೆಲ್ಸ ಮಾಡ್ತಿದ್ದಾರೆ. ನೀನ್ ಯಾವ್ದೋ ಹುಡ್ಗಿನ ಕೋರ್ಟಿಗೆ ಕರ್ಕೊಂಡ್ ಬಂದು ಅವಳನ್ನ ಮದ್ವೆ ಆದೆ ಅಂತ ಅವ್ರು ಹೇಳಿದ್ರು. ಯಾರಾ ಹುಡ್ಗಿ? ನಂಗ್ ನಂಬ್ಕೆನೇ ಆಗ್ಲಿಲ್ಲ. ಅದಕ್ಕೆ ನಾನು ವಿಷಯ ಕೇಳಿದ ತಕ್ಷಣ ನಿನ್ ಹತ್ರನೇ ಕೇಳೋಣ ಅಂತ ಡೈರೆಕ್ಟ್ ಆಗಿ ಇಲ್ಲಿಗ್ ಬಂದೆ. ಇವಾಗ ಏನಾಯ್ತು ಅಂತ ಎಲ್ಲ ಡೀಟೇಲ್ ಆಗಿ ಹೇಳು. ವಿಕ್ರಾಂತ್ಗೆ ಬೇಜಾರಿನ ಜೊತೆ ಕೋಪನೂ ಬಂತು. ಸಂಗಮ್ಗೆ ಈಗ ಎಲ್ಲಿಂದ ನ್ಯೂಸ್ ಲೀಕ್ ಆಯ್ತು ಅಂತ ಗೊತ್ತಾಯ್ತು. ಮೊದಲು ನಿನ್ ಆಂಟಿಗೆ ಈ ವಿಷಯ ಎಲ್ಲೂ ಆಚೆ ಹೋಗ್ಬಾರ್ದು ಅಂತ ಹೇಳು. ಇವಾಗ ಯಾರ್ಗೆಲ್ಲ ಗೊತ್ತಾಗಿದ್ಯೋ ಅಲ್ಲಿಂದಾನೂ ಆಚೆ ಹೋಗ್ಬಾರ್ದು ಅಷ್ಟೇ ಅಂತ ಸಂಗಮ್ ಏನೋ ಯೋಚನೆ ಮಾಡಿ ವಿಕ್ರಾಂತ್ಗೆ ಹೇಳ್ದ. ಆಂಟಿ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ನೀನ್ ಹೇಳೋ ಮುಂಚೆನೆ ನಾನು ಅವರಿಗೆ ಈ ವಿಷಯನ ಯಾರಿಗೂ ಎಲ್ಲೂ ಹೇಳ್ಬೇಡಿ ಅಂತ ಹೇಳಿದೀನಿ. ಬಟ್ ನೀನ್ ಹೇಳೋ, ಇದ್ ನಿಜಾನಾ? ಮೈ ಗಾಡ್, ನನ್ಗಿನ್ನೂ ನಂಬೋಕಾಗ್ತಿಲ್ಲ ನೋಡು. ಅಲ್ಲ, ಇಷ್ಟು ವರ್ಷ ನೀನು ನಿಮ್ಮಪ್ಪ ಅಮ್ಮನ್ನ ಎಷ್ಟ್ ಆಟ ಆಡಿಸ್ತಿದ್ದಿದ್ ನೋಡಿ ನೀನ್ ಮದ್ವೆನೇ ಆಗಲ್ಲ ಅನ್ಕೊಂಡಿದ್ನಲ್ಲೋ. ಐ ಆಮ್ ವೆರಿ ಹ್ಯಾಪಿ ಬ್ರದರ್ ಅಂತ ಹೇಳ್ತಾ ವಿಕ್ರಾಂತ್ ತುಟಿ ಇನ್ನೇನ್ ಕಿವಿಗ್ ತಾಗುತ್ತೇನೋ ಅನ್ನೋ ಹಾಗೆ ಸ್ಮೈಲ್ ಮಾಡ್ತಿದ್ದ. ವಿಕ್ರಾಂತ್ಗೆ ನಿಜವಾಗ್ಲೂ ಖುಷಿಯಾಗಿತ್ತು. ಹೇ, ನಾನು ಸ್ವಲ್ಪ ವರ್ಷ ಮದ್ವೆ ಆಗ್ಬಾರ್ದು ಅಂತಿದ್ದೆ ನಿಜ. ಆದ್ರೆ ಜೀವನ ಪೂರ್ತಿ ಸಿಂಗಲ್ ಆಗೇ ಇರ್ತೀನಿ ಅಂತಲ್ವಲ್ಲ. ಅಂಡ್ ನೀನು ಯಾವಾಗ್ಲೂ ಜೊತೆಗಿರ್ತೀಯ. ನಿನಗೆ ಇವತ್ತಲ್ಲ ನಾಳೆ ಎಲ್ಲ ಹೇಳ್ತಿದ್ದೆ. ನಿನಗೆ ಹೇಗೋ ಗೊತ್ತಾಗ್ತಿತ್ತು. ಡೋಂಟ್ ವರಿ ಅಂದ ಸಂಗಮ್. ವಿಕ್ರಾಂತ್ ಸಂಗಮ್ಗೆ ಫ್ರೆಂಡ್ಗಿಂತ ಹೆಚ್ಚಾಗಿದ್ದ. ಅದಕ್ಕೆ ಅವನ್ ಕೇಳ್ತಿದ್ದ ಎಲ್ಲ ಪ್ರಶ್ನೆಗಳನ್ನ ಸಮಾಧಾನವಾಗಿ ಕೇಳ್ತಿದ್ದ. ವಿಕ್ರಾಂತ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೂ ಅವನು ಇಷ್ಟೆಲ್ಲ ಮಾತಾಡೋಕೆ ಬಿಡ್ತಿರ್ಲಿಲ್ಲ. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.